ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗ್ತಿಲ್ಲ. ಹಾಗೆ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಇದ್ರ ಬಗ್ಗೆನೇ ಕೇಳ್ತಾ ಇದ್ರು. ನಾನು ಪೇಮೆಂಟ್ ಮಾಡಿದ್ದೀನಿ ಮತ್ತೆ ರೀಪೇಮೆಂಟ್ ಕೇಳ್ತಾ ಇದೆ, ಆಮೇಲೆ 500 ಎರರ್ ಅಂತ ಬರ್ತಾ ಇದೆ. ಇದಕ್ಕೆಲ್ಲಕ್ಕೂ ಆದರೆ ನಿಮ್ಗೆ ಒಂದು ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ವಾಟ್ಸಪ್ ಗ್ರೂಪ್ ಕೂಡ ಸಿಗ್ತಾ ಇರುತ್ತೆ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬನ್ನಿ ಈಗ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ. ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ನಿನ್ನೆಯಿಂದನೇ ನಾನು ಒಂದು ಸ್ವಲ್ಪ ಕಾಲೇಜಸ್ ಲಿಸ್ಟ್ ಮಾಡಿಕೊಟ್ಟಿದ್ದೆ. ಇಂದಿನ ಸ್ಟೂಡೆಂಟ್ಸ್ ಆದರೆ ಬೇರೆ ಒಂದು ಸ್ಟೂಡೆಂಟ್ಸ್ಗಾದ್ರು ಆದಷ್ಟು ಬೇಗನೆ ಮಾಡಿಕೊಡ್ತೀವಿ. ಆದರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳಿದ್ದೆ, ಬಟ್ ಆದರೆ ಆಪ್ಷನ್ ಎಂಟ್ರಿ ಮಾಡೋಕೆ ಹೋದರೆ ಯಾರಿಗೂ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಬರೀ ಎರರ್ ಅಂತ ಬರ್ತಾ ಇದೆ ವೆಬ್ಸೈಟ್ ಪೂರ್ತಿ, ಆಮೇಲೆ ಸರ್ವರ್ ಬಿಸಿ ಅಂತ ಬರ್ತಾ ಇದೆ. ಮತ್ತು ಬೇರೆ ಒಂದು ಸ್ಟೂಡೆಂಟ್ಸು ಪೇಮೆಂಟ್ ಮಾಡ್ತಿದ್ದಾರೆ, ಬಟ್ ಪೇಮೆಂಟ್ ಮಾಡಿದ್ರು ಕೂಡ ಅವರು ನೆಕ್ಸ್ಟು ಇನ್ನೊಂದ್ಸರಿ ಫೇಲ್ಡ್, ಇನ್ನೊಂದ್ಸರಿ ಪೇಮೆಂಟ್ ಮಾಡಿ ಟ್ರೈ ಆಗ್ಯಾನ ಈ ಥರ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಿಮಗೆ ಮೊದಲನೇದಾಗಿ ಯಾರು ಪೇಮೆಂಟ್ ಮಾಡಿದ್ದೀರಾ ಈಗ ನೀವು ಅಷ್ಟೇ ಸುಮ್ಮನೆ ಆಗಿ ಮತ್ತೆ ಇನ್ನೊಂದ್ಸರಿ ನೀವು ಯಾವುದೇ ಕಾರಣಕ್ಕೂ ರೀಪೇಮೆಂಟ್ ಮಾಡೋಕೆ ಹೋಗಬೇಡಿ. ಅದನ್ನು ನಿಮ್ಗೆ ಏನಾದರೂ ಅದೇ ಥರ ಏನೋ ಸೆಕೆಂಡ್ ಟೈಮ್ ಏನಾದರೂ ರೀಪೇಮೆಂಟ್ ಮಾಡಿದರೆ ನಿಮ್ಗೆ ಅಮೌಂಟ್ ಆದರೆ ರೀಫಂಡ್ ಮಾಡ್ತಾರೆ, ಕೇಳಿದ್ರೆ ಮಾಡಲೇಬೇಕು. ಮತ್ತು ಯಾರಿಗೆ ಆಲ್ರೆಡಿ ಪೇಮೆಂಟ್ ಮಾಡಿದ್ರೆ ವೇಟ್ ಮಾಡಿ, ಆದಷ್ಟು ಬೇಗನೆ ನಿಮ್ದು ಅದ್ರ ಏನಾಗಿದೆ ಟೆಕ್ನಿಕಲ್ ಇಶ್ಯೂ ಅದು ಸಾಲ್ವ್ ಆಗುತ್ತೆ. ಕೇಳಿದಾರೆ ಹೇಳಿದರೆ ಒಂದು ಸ್ವಲ್ಪ ತುಂಬ ಅಟ್ ಎ ಟೈಮಲ್ಲಿ ತುಂಬ ಈ ಥರ ಬಂದಿರೋದ್ರಿಂದ ಈ ಥರ ಆಗ್ತಾ ಇದೆ, ಸ್ವಲ್ಪ ಇಶ್ಯೂ ಇದೆ ವೆಬ್ಸೈಟಲ್ಲಿ. ಅದಕ್ಕೋಸ್ಕರನೇ ಆದಷ್ಟು ಬೇಗನೆ ಸರಿ ಮಾಡಿಕೊಂಡು ನಿಮಗೆ ಸಾಲ್ವ್ ಆದರೆ ಮಾಡ್ತಾರೆ. ಈಗ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಯಾಕೆ ಹೋಗಬಾರ್ದು ಅಂತಂದರೆ, ಈಗ ತುಂಬ ಕಾಲೇಜಸ್ಸು, ಇಂಜಿನಿಯರಿಂಗ್ ಕಾಲೇಜಸ್ಸು ಸೀಟ್ ಮ್ಯಾಟ್ರಿಕ್ಸು ಬಿಟ್ಟಿದ್ದಾರೆ, ಆದರೆ BMS ಕಾಲೇಜಸ್ಸು ಮತ್ತು ಈಗ ಸ್ವಲ್ಪ ಕಾಲೇಜಸ್ಸು ಶೋ ಆಗ್ತಿಲ್ಲ. ನಾವು ಅಂದ್ಕೊಂಡಿರೋ ಕಾಲೇಜಸ್ಸು ಅದರಲ್ಲಿ ತೋರಿಸ್ತಾ ಇಲ್ಲ. ಆ ಥರ ಸ್ಟೂಡೆಂಟ್ಸ್ ಏನು ಮಾಡ್ಬೇಕಾದ್ರೆ ವೇಟ್ ಮಾಡಿ. ಯಾಕಂದರೆ ನಿಮಗೆ ಅಂದ್ಕೊಂಡಿರೋ ಕಾಲೇಜಲ್ಲಿ ಅಲ್ಲಿ ಏನು ಕಾಣಿಸ್ತಿಲ್ಲ ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡೋಕೆ ಹೋಗಬೇಡಿ. ಇವತ್ತೊಂದು ದಿನವರೆಗೂ ಅಷ್ಟೇ ಹೇಳ್ತಿದ್ದೀನಿ ನಾನು. ಯಾಕಂದರೆ ಇನ್ನೂ ಬರೋ ದಿನಗಳಲ್ಲಿ 15 ದಿನ 15th ಏನು ಹೇಳ್ತಿದ್ದಾರೆ ಮಾಕ್ ಅಲಾಟ್ಮೆಂಟ್ ಅಂತ ಹೇಳ್ತಿದ್ದಾರೆ, ಅದರಲ್ಲೇ ಬಿಟ್ಬಿಟ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇದಿಲ್ಲ, ಬಟ್ ಡೇಟ್ ಎಕ್ಸ್ಟೆಂಡ್ ಮಾಡುವಂಥ ತುಂಬ ಸಾಧ್ಯತೆ ಇದೆ. ಯಾಕಂದರೆ ಎಲ್ಲ ಸ್ಟೂಡೆಂಟ್ಸ್ಗೆ ಈ ಥರ ಪ್ರಾಬ್ಲಮ್ ಆಗೋದ್ರಿಂದ ಮೋಸ್ಟ್ಲಿ ಆಪ್ಷನ್ ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ನ ಎಕ್ಸ್ಟೆಂಡ್ ಮಾಡ್ತಾರೆ, ಮಾಡಬೇಕು ಕೂಡ. ಯಾವ ಥರ ಈ ಥರ ಏನಕ್ಕೆ ಈ ಥರ ಇಶ್ಯೂ ಆಗ್ತಿದೆ ನೋಡಿ. ನಮ್ಮ ಕೇಳಿದವ್ರದ್ದು ಇದೇನು ಸಣ್ಣದಲ್ಲ, ಯಾಕಂದರೆ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ 3 ಲಕ್ಷ ಸ್ಟೂಡೆಂಟ್ಸ್ ಇದ್ದಾರೆ. ಆದರೆ ಈ ಥರ ಇಶ್ಯೂ ಆಗ್ತಿದೆ ಅಂದರೆ ಕೇಳಿದರೆ ಇದಕ್ಕೆ ಏನೋ ಬೇಗ ಸೊಲ್ಯೂಷನ್ ಹುಡ್ಕೋಕ್ಕಾಗಲ್ವಾ? ಯಾಕೆ ಇಷ್ಟೊಂದು ಲೇಟ್ ಮಾಡ್ತಿದ್ದಾರೆ? ಇದು ಯಾಕೆ ಇಷ್ಟೊಂದು ಬೇಜವಾಬ್ದಾರಿ? ನಾವು ಹಾಗೆ ಟ್ವಿಟರಲ್ಲಿ ಏನೋ ಬಂದರೆ ಅಂತ ಕೇಳಿದ್ರೆ, ನೋಡಿ ಹೌದು ಕರೆಕ್ಟು, ನಿನ್ನೆ ಟ್ವಿಟರಲ್ಲಿ ಮೆಸೇಜ್ ಬಂತು, ವೆಬ್ಸೈಟ್ ಇಸ್ ಕರೆಂಟ್ಲಿ ಡೌನ್ ಡ್ಯೂ ಟು ಟೆಕ್ನಿಕಲ್ ಸ್ನ್ಯಾಗ್ ಅಟ್ ದ ಸ್ಟೇಟ್ ಸೆಂಟರ್. ನೋಡಿ, ನೀವು ಈ ಥರ ರೀಸನ್ನೇ ಕೊಡಂತಿಲ್ಲ ಆ ಒಂದು KCT ಸ್ಟೂಡೆಂಟ್ಸ್ಗಾಯಿತು, ನೀಟ್ ಸ್ಟೂಡೆಂಟ್ಸ್ಗಾಯಿತು. ಯಾಕಂದರೆ ಇದು ಒಬ್ಬರಿಬ್ರು ಅಲ್ಲ, ಲಕ್ಷಾಂತರ ಸ್ಟೂಡೆಂಟ್ಸು ಬಂದು ಆಪ್ಷನ್ ಎಂಟ್ರಿ ಮಾಡ್ತಿರ್ತಾರೆ. ಲಕ್ಷಾಂತರ ಸ್ಟೂಡೆಂಟ್ಸ್ ಬಹುಶಃ ಅದರಾಗಿರುತ್ತೆ. ಅವ್ರು ಏನು ಕೋತಾರೆ ಅಂದರೆ, ಈಗ ಆಪ್ಷನ್ ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ಅಪ್ಡೇಟ್ ಕೊಟ್ಟಾಗ ಅದು ಸೇವ್ ಆಗಿದೆ ಅಂದ್ಕೊಂಡು ಏನಾದರೂ ಅವ್ರು ಮಿಸ್ ಮಾಡ್ದೇ ಕರೆಕ್ಟಾಗಿ ನೋಡ್ದಿಲ್ಲ ಹಾಗೆ ಆಪ್ಷನ್ ಎಂಟ್ರಿ ಬಿಟ್ಟರೆ ಆ ಒಂದು ಬಹುಶಃ ಸ್ಟೂಡೆಂಟ್ಸು ತುಂಬ ಕ್ರಿಟಿಕಲ್ ಆಗಿರುತ್ತೆ. ಅದಕ್ಕೋಸ್ಕರ ಇದು ಯಾವುದೇ ಥರ ಟೆಕ್ನಿಕಲ್ ಇಶ್ಯೂ ಅಂತ ನೆಕ್ಸ್ಟ್ ಟೈಮ್ ಕೊಡೋಕೆ ಹೋಗಬೇಡಿ ಕೇಳಿದವರು. ಯಾಕಂದರೆ ಬೇರೆ ಒಂದು ಕೌನ್ಸಿಲಿಂಗು ನೋಡ್ತೀವಲ್ವ, MCC ಕೌನ್ಸಿಲಿಂಗ್ ಆಯಿತು, ಬೇರೆ ಒಂದು ಎಲ್ಲ ಒಂದು ಏನು ನಡೀತದೆ ನಮ್ಮ CET ಥರದ್ದು, ಆ ಥರ ಕೌನ್ಸಿಲಿಂಗಲ್ಲಿ ಯಾವುದು ಈ ಥರ ಟೆಕ್ನಿಕಲ್ ಇಶ್ಯೂ ಇರಲ್ಲ. ಪ್ರತಿ ವರ್ಷ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾರೆ. ಆಮೇಲೆ ಸರ್ವರ್ ಡೌನ್ ಆಗ್ತಿದೆ. ಯಾಕೆ ಒಂದು ಒಳ್ಳೆ ಸರ್ವರ್ ನಿಮಗೆ ಬೈ ಮಾಡಿ ಇಟ್ಕೊಳ್ಳೋಕ್ಕಾಗ್ತಿಲ್ವಾ? ನೋಡಿ, ನಿಮಗೆ ಸರ್ವರ್ ಅಂದ ತಕ್ಷಣ ನಿಮ್ಮ ಮೊಬೈಲಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ, ನಿಮ್ಮ ಸರ್ವರಲ್ಲಿ ನಂದು ಸರ್ವರ್ ಇಲ್ಲ ಅನ್ಕೋತಿರಲ್ಲ, ಅದು ತಪ್ಪು. ಆಮೇಲೆ ನೀವು ಸಿಸ್ಟಮ್ ಅಂದರೆ ನೀವು ಯಾವುದೋ ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ಸರ್ವರ್ ಇಲ್ಲ ಅಂತ ಹೇಳ್ತಾರೆ, ಅವ್ರಿಗೂ ಗೊತ್ತಾಗಲ್ಲ. ಯಾಕಂದರೆ ಅವರು ಇಂಜಿನಿಯರಿಂಗ್ ಓದಿಲ್ಲ ಏನಿಲ್ಲ, ಸುಮ್ಮನೆ ಸರ್ವರ್ ಇಲ್ಲ ಅಂತ ಹೇಳ್ತಾರೆ. ಸರ್ವರ್ ಬಂದ್ಬಿಟ್ಟು ನಿಮ್ಮ ಪ್ರಾಬ್ಲಮ್ ಇರೋದು, KEದಲ್ಲಿರುವಂಥ ಸರ್ವರ್ದು ಅದರ ಪ್ರಾಬ್ಲಮ್ ಆಗಿರುತ್ತೆ. ಯಾಕೆಂದರೆ ಅವರು ಒಂದು ಒಳ್ಳೆ ಸರ್ವರ್ನ ಬೈ ಮಾಡಿ ಅವ್ರದ್ದೇನಾದ್ರು ಒಂದು ಡೇಟಾ ಬೇಸಲ್ಲಿ ಎರರ್ ಇತ್ತು ಅದನ್ನು ಫಿಕ್ಸ್ ಮಾಡೋಕ್ಕೆ ಟೈಮ್ ತೊಗೊತಾರೆ. ಬಟ್ ಇಷ್ಟೊಂದು ದೊಡ್ಡ ಸಾಫ್ಟ್ವೇರ್ ಇಟ್ಕೊಂಡು ನೀವು ಇಷ್ಟೊಂದು ಲೇಟ್ ಮಾಡ್ತಾ ಹೋದರೆ ಸಾಕಷ್ಟು ಸ್ಟೂಡೆಂಟ್ಸ್ಗಾದರೆ ಅವ್ರಿಗೆ ಒಂದು ಏನಾಗುತ್ತೆ ಅಂದರೆ ಮೈಂಡ್ ತುಂಬ ಚೇಂಜ್ ಆಗ್ತಾ ಹೋಗುತ್ತೆ. ಮಾತ್ರ ಆ ಥರ ಹೇಳ್ಬೇಕಂದ್ರೆ ಸ್ಟೂಡೆಂಟ್ಸ್ಗೆ ಏನಪ್ಪ ನಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಆಗ್ತಿಲ್ಲ, ಇದೇ ಥರ ಆದರೆ ಸ್ಟೂಡೆಂಟ್ಸ್ಗೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ನೀವು ಏನು ಡೇಟ್ ಎಕ್ಸ್ಟೆಂಡ್ ಮಾಡ್ತೀರಾ, ಎಷ್ಟು 1 ಡೇ ಆದರೆ ಎಕ್ಸ್ಟ್ರಾ ಮಾಡ್ತೀರಾ? ಜಸ್ಟ್ ನೋಡಿ 4 PM ಅಂದರೆ ಅವರ್ಸ್ ಗಂಟಲೆ ಅಷ್ಟೇ ಡೇಟ್ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. DCT ಸ್ಟೂಡೆಂಟ್ಸ್ಗಾದ್ರೆ ಅವ್ರಿಗೂ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಗಿದ್ದರಿಂದ ಅವ್ರಿಗೆ ಒಂದು ಸ್ವಲ್ಪ 4 PM ಆದರೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ರೋಲ್ ನಂಬರ್ ಎಂಟ್ರಿ ಕೂಡ ನಿಮಗೆ 12 midnight ಅಂತ ಹೇಳಿದ್ರೆ ಅದು ಮುಗಿದೋಯ್ತು ಇವಾಗ ಆಲ್ರೆಡಿ. ಈಗ ಏನೀಗ KCT ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಯಾರಿಗೆ ಸಾಧ್ಯ ಆಗ್ತಿಲ್ಲ, ಅವ್ರಿಗೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿದ್ದಾರೆ, ಬೇಗನೆ ಸಾಲ್ವ್ ಮಾಡಿ. ಜಸ್ಟ್ 1 hour ಅಂತ ಕೊಟ್ಟರು, ಆದರೆ ಏನು 1 ಅವರಲ್ಲಿ ಏನು ಸಾಲ್ವ್ ಆಗಿಲ್ಲ. ಅಟ್ ಪ್ರೆಸೆಂಟ್ ಕೂಡ ತುಂಬ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಎರರ್ ಅಂತಲೇ ಬರ್ತಾ ಇದೆ. ನೋಡಿ, ಕೇಳಿದವರಿಗೆ ಇನ್ನೊಂದು ಸಾರಿ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪ ಅಂದರೆ, ಒಳ್ಳೆ ಒಂದು ಸರ್ವರ್ನ ಬೈ ಮಾಡಿ. ಯಾಕಂದರೆ ಪ್ರತಿಯೊಂದು ಸ್ಟೂಡೆಂಟ್ಸು 750 rupeesನ ಪೇ ಮಾಡ್ತಿದ್ದಾರೆ ಪ್ರತಿ ವರ್ಷ. ಆದರೆ ಯಾವುದೇ ಒಂದು ಸ್ಟೂಡೆಂಟ್ಸು ಅಮೌಂಟ್ನ ಪೇ ಮಾಡ್ತಿರಲಿಲ್ಲ. ಅವಾಗಾದರೆ ಓಕೆ, ಅವರೇ ಒಂದು ಬೈ ಮಾಡಿ, ಅವರೇ ಒಂದು ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಿ ಆಗ್ತಿದ್ದಾರೆ. ಈ ವರ್ಷ ಎಲ್ಲ ಒಂದು ಸ್ಟೂಡೆಂಟ್ಸು 750 rupees ಪೇ ಮಾಡ್ತಿದ್ದಾರೆ, ಇನ್ಕ್ಲೂಡ್ SC/ST ಸ್ಟೂಡೆಂಟ್ಸ್ ಮತ್ತು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್. ಮತ್ತು SC/ST ಸ್ಟೂಡೆಂಟ್ಸ್ಗೆ ಆಮೇಲೆ ಅಡ್ಮಿಷನ್ ಆರ್ಡರ್ಲಿ ಪೇ ಮಾಡೋಂತಿಲ್ಲ, ಓಕೆ. ಬಟ್ ಏನು ಸ್ವಲ್ಪ ಸ್ಟೂಡೆಂಟ್ಸ್ ಅಲ್ಲ, ಅಮೌಂಟ್ ತುಂಬಾ ಬರುತ್ತೆ. ಒಳ್ಳೆ ಸರ್ವರ್ನ ಮೇಂಟೈನ್ ಮಾಡ್ಕೊಂಡು ಒಳ್ಳೆ ಸಾಫ್ಟ್ವೇರ್ ಇದೆ ಅದನ್ನ ಕರೆಕ್ಟಾಗಿ ಯೂಸ್ ಮಾಡಿ ಸ್ಟೂಡೆಂಟ್ಗೆ ಒಳ್ಳೆ ಸರ್ವಿಸ್ನ ಪ್ರೊವೈಡ್ ಮಾಡಿ ಅಂತ ನನ್ನ ಕಡೆಯಿಂದ ಮನವಿ.
ಅದನ್ನ ಬೇಗನೆ ಸಾಲ್ವ್ ಮಾಡಿ. ಯಾಕಂದರೆ ಈ ಟೈಮಲ್ಲಿ ಇಷ್ಟು ದಿನ ಏನು ಸರ್ವರ್ ಬಿಸಿ ಬರ್ತಾಯಿತ್ತು, ರಿಸಲ್ಟ್ ಚೆಕ್ ಮಾಡೋಕ್ಕೆ ಬರ್ತಿತ್ತು, ರಿಸಲ್ಟ್ ಬೇಕಾದ್ರೆ ಒಂದು ಅರ್ಧ ಗಂಟೆ ಬಿಟ್ಟರು ಇಲ್ಲ 1 ಅವರ್ ಇಲ್ಲ ಒಂದು ವಾರ ಬಿಟ್ಟರು ರಿಸಲ್ಟ್ ಚೆಕ್ ಮಾಡಿದ್ರು ಏನು ಅವ್ರಿಗೆ ತೊಂದರೆ ಆಗ್ತಿದ್ದಿಲ್ಲ. ಯಾಕಂದರೆ ರಿಸಲ್ಟು ಯಾವಾಗಾದರೂ ಶೋ ಆಗಲೇಬೇಕು, ಅಲ್ಲಿ ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ ರಿಸಲ್ಟ್ನ. ಬಟ್ ಆಪ್ಷನ್ ಎಂಟ್ರಿ ನಮ್ಮ ಕೈಲಿರೋದು, ನೀವು ಬಂದು ಆಪ್ಷನ್ ಎಂಟ್ರಿ ಮಾಡಿಕೊಡೋದಿಲ್ಲ. ಈಗ ಕೇಳಿದರು, ಈಗ ಆಪ್ಷನ್ ಎಂಟ್ರಿ ನಾವೇ ಮಾಡಬೇಕಾಗಿರೋದ್ರಿಂದ ನೀವು ನಮ್ಗೆ ಒಳ್ಳೆ ಸರ್ವಿಸ್ ಕೊಡಲಿಲ್ಲ ಅಂದರೆ ನಾವು ಆಪ್ಷನ್ ಎಂಟ್ರಿ ನಮಗೆ ತೊಂದರೆ. ಆದರೆ ನಾವು ನಿಮಗೆ ಪೇ ಮಾಡ್ತಿದ್ದೀವಿ, ಆಮೇಲೆ ಕಾಲೇಜ್ ಸಿಕ್ಕ ಮೇಲೆ ಆ ಕಾಲೇಜ್ ಫೀಸ್ ಕೂಡ ನಿಮ್ಗೆ ಪೇ ಮಾಡ್ತಿದ್ವಿ, ನೀವೇ ನಮಗೆ ಫ್ರೀಯಾಗಿ ಸೀಟ್ ಕೊಡ್ತಿಲ್ಲಲ್ವ. ಕೇಳಿದರೆ ನನಗೆ ಇನ್ನೊಂದು ರಿಕ್ವೆಸ್ಟ್, ಯಾಕಂದರೆ ತುಂಬ ಸ್ಟೂಡೆಂಟ್ಸು, ಸಾಕಷ್ಟು ಸ್ಟೂಡೆಂಟ್ಸ್ ಈ ಥರ ತೊಂದರೆಯಿಂದನೇ ನನಗೆ ಈ ಥರ ಹೇಳಿದ್ದು. ಇದರಲ್ಲಿ ಯಾರಾದರೂ ಕೇಳಿದರು ನೋಡ್ತಿರ್ತಾರೆ, ಯಾಕಂದರೆ ತುಂಬ ನೋಡಿದ್ದೀನಿ, ಕೇಳಿದರು ನೋಡಿದರೆ ಇನ್ನೊಂದು ಸರಿ ಹೇಳ್ತೀನಿ, ನಿಮಗೆ ಒಳ್ಳೆ ಸರ್ವರ್ನ ಬೈ ಮಾಡಿ ಬೇಗನೆ, ಆದಷ್ಟು ಬೇಗನೆ ಸಾಲ್ವ್ನ ಇಶ್ಯೂ ಏನಿದೆ ಅದನ್ನ ಸಾಲ್ವ್ ಮಾಡಿ ಬೇಗನೆ. ಎಲ್ಲ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಸಾಕಷ್ಟು ಪೋಷಕರು ಮತ್ತು ಪೇರೆಂಟ್ಸ್ ಎಲ್ಲ ಮತ್ತು ಸ್ಟೂಡೆಂಟ್ಸ್ ಎಲ್ಲರೂ ಈ ಥರ ಹೇಳ್ತಿದ್ದಾರೆ, ಬ್ರದರ್ ಬರ್ತಾ ಇಲ್ಲ, ನನಗೆ ಎಲ್ಲ ಎರರ್ ಅಂತಲೇ ಬರ್ತಾ ಇದೆ, ಆಪ್ಷನ್ ಎಂಟ್ರಿ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಡೇಟ್ ಬೇರೆ ಹತ್ರ ಬಂತು, ಆಪ್ಷನ್ ಎಂಟ್ರಿ 15ಗೆ ಮಾಕ್ ಅಲಾಟ್ಮೆಂಟ್ ಅಂದಿದ್ರೆ, ಹೋಗಲಿ ನಿಮ್ಗೆ ಇಷ್ಟು ಬಿಟ್ಟಿಲ್ಲ, ಮಾಕ್ ಅಲಾಟ್ಮೆಂಟ್ ಎಕ್ಸ್ಟೆಂಡ್ ಡೇಟ್ ಕೊಟ್ಟಿದ್ರೆ ಅದನ್ನಾದರೂ ಒಂದು ಪಬ್ಲಿಷ್ ಮಾಡಿ, ಏನಾದರೂ ಒಂದು ಅಪ್ಡೇಟ್ ಕೊಡಿ ಸ್ಟೂಡೆಂಟ್ಸ್ಗೆ. ನೀವು ಇದೇ ಥರ ಇದ್ದರೆ ತುಂಬ ತೊಂದರೆ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಈಗ ನಾನು ನಿಮ್ಮ ಕಡೆ ಏನು ಹೇಳೋದಂದರೆ, ನಿಮಗೆ ಯಾವಾಗ ಏನು ಬರ್ತಿದೆ ಈ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೆ ಆಪ್ಷನ್ ಎಂಟ್ರಿ ಮಾಡೋಕ್ಕೋಬೇಡಿ. ಇವತ್ತು ಆಫ್ಟರ್ನೂನ್ ಇಲ್ಲ ಈವ್ನಿಂಗ್ವರೆಗೂ ವೇಟ್ ಮಾಡಿ, ಅಷ್ಟೊತ್ತಿಗೆ ಸರಿ ಹೋಗ್ಬೋದು. ಸರಿ ಹೋದ ತಕ್ಷಣ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡಿ. ಆಮೇಲೆ ಬೇರೆ ಒಂದು ಕೋರ್ಸಸ್ ಲೈಕ್ BSc ನರ್ಸಿಂಗ್, ಆಮೇಲೆ B ಫಾರ್ಮಾ D ಫಾರ್ಮಾ ಇನ್ನೂ ನಿಮ್ಗೆ ಯಾವುದೇ ಥರ ಆಪ್ಷನ್ ಎಂಟ್ರಿ ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ಆದಷ್ಟು ಬೇಗ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಅದೆಲ್ಲ ಇನ್ಫಾರ್ಮೇಷನ್ ಬಂದ ತಕ್ಷಣ ನಿಮಗೆ ಕೈದಲ್ಲಿ ಬರ್ಬೋದು. ಅಲ್ಲೋಗಿ ವೇಟ್ ಮಾಡೋಣ. ಈಗ ಏನು ಇಂಜಿನಿಯರ್ ಕಾಲೇಜಸ್ದು ಶೋ ಆಗ್ತಿದೆ, ಅವರು ಕೂಡ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಒಂದು ಸ್ಟೂಡೆಂಟ್ಸು ಬರೀ ತೊಂದರೆಯಲ್ಲೇ ಇದ್ದಾರೆ. ಯಾವಾಗ ಸಾಲ್ವ್ ಆಗುತ್ತೆ ನೋಡೋಣ. ಆಮೇಲೆ ಆದಷ್ಟು ಬೇಗನೆ ಕೈದೆ ಇದೊಂದು ರಿಕ್ವೆಸ್ಟು, ಬೇಗನೆ ಸಾಲ್ವ್ ಮಾಡಿ ಏನು ಇಶ್ಯೂ ಅನ್ನೋದಿದೆ. ಓಕೆ, ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಹಾಗೆ ವಾಟ್ಸಪ್ ಕೂಡ ಸಿಗೋಣ ಗಾಯ್ಸ್. ಒಂದೇ ಮಾತಾರ. ಜೈ ಹಿಂದ್.